ನಮಸ್ಕಾರ. ನೀರಿನಲ್ಲಿ ಜಲವಾಸಿಯಾಗಿರುವ ಈ ಒಂದು ದೇವರ ದರ್ಶನ ನೀವು ಪಡಿಬೇಕು ಅಂತಂದರೆ 14 ಜನ್ಮದ ಪುಣ್ಯ ಮಾಡಿದವರಿಗೆ ಮಾತ್ರ ಲಭ್ಯವಾಗುತ್ತೆ, ಸಿಗುತ್ತೆ. 7 ಜನ್ಮ ಅಲ್ಲ, 14 ಜನ್ಮದ ಒಂದು ಭಾಗ್ಯ ನಿಮಗೆ ಸಿಗುತ್ತೆ. 14 ಜನ್ಮದ ಪುಣ್ಯ ಮಾಡಿದವರಿಗೆ ಈ ಒಂದು ಭಾಗ್ಯ ಲಭಿಸುತ್ತೆ. ಎಸ್ಪೆಷಲಿ ನೀರಿನಲ್ಲಿ ಜಲವಾಸಿಯಾಗಿರುವ ಈ ಒಂದು ದೇವರ ದರ್ಶನ ಸುಮ್ಮನೆ ಯಾರಿಗೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. 14 ಜನ್ಮದ ಪುಣ್ಯ ಮಾಡಿದವರಿಗೆ ಮಾತ್ರ ಈ ಒಂದು ಭಾಗ್ಯ ಸಿಗುತ್ತೆ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿರಲಿ, ಎಷ್ಟೇ ಸಾವಿರ ಇರಲಿ, ಎಷ್ಟೇ ಲಕ್ಷ ಇರಲಿ, ಎಷ್ಟೇ ಕೋಟಿ ಸಾಲುಗಳಿದ್ರು ಖಂಡಿತವಾಗ್ಲೂ ಹೇಳ್ತೀನಿ ತೀರುತ್ತೆ. ಎಸ್ಪೆಷಲಿ ದುಡ್ಡಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ ಸಮಸ್ಯೆಗಳಿಗೆ ಎಸ್ಪೆಷಲಿ ಈ ಕ್ಷೇತ್ರ ತುಂಬ ಪವರ್ಫುಲ್. ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀರಿನಲ್ಲಿ ಜಲವಾಸಿಯಾಗಿರುವ ಈ ಒಂದು ದೇವರ ದರ್ಶನ ಪಡೆದವರೇ ಪುಣ್ಯವಂತರು, ಭಾಗ್ಯವಂತರು. ಖಂಡಿತವಾಗ್ಲೂ ಯಾವುದದು ನೀರಿನಲ್ಲಿ ಜಲವಾಸಿಯಾಗಿರುವ ದೇವರು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಐಪ್ ಬಟನ್ನ ಪ್ರೆಸ್ ಮಾಡಿ. ಕೆಳಗಡೆ ಇದೆ ನೋಡಿ HYP, ಪ್ರೆಸ್ ಮಾಡಿದ್ರಾ ಇನ್ನೊಂದು ಸರಿ ಪ್ರೆಸ್ ಮಾಡಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಒಂದು ಎಸ್ಪೆಷಲಿ ಮನುಷ್ಯನಿಗೆ ಈ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ ಅನ್ನೋ ವಿಚಾರದಲ್ಲಿ ಇವತ್ತು ಮನುಷ್ಯ ವಿಲ ಒದ್ದಾಡ್ತಿದ್ದಾನೆ. ಎಷ್ಟು ದುಡಿದ್ರೂ, ಎಷ್ಟು ದುಡ್ಡಿದ್ರೂ ಸಾಲದು. ಎಷ್ಟೋ ಕಡೆ ಎಲ್ಲ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ಬಿಟ್ಟಿದ್ದೀವಿ, ಎಲ್ಲೆಲ್ಲೋ ಹೋಗಿದ್ವಿ, ಬಟ್ ನಮಗೆಲ್ಲೂ ಒಳ್ಳೇದಾಗ್ತಿಲ್ಲ. ಆ ದೇವಸ್ಥಾನಕ್ಕೆ ಹೋದ್ವಿ, ಈ ದೇವಸ್ಥಾನಕ್ಕೆ ಹೋದ್ವಿ, ಆ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಎಲ್ಲೂ ಒಳ್ಳೇದಾಗ್ತಿಲ್ಲ ಅನ್ನುವವರು ಈ ಒಂದು ನೀರಿನಲ್ಲಿ ಜಲವಾಸಿಯಾಗಿರುವ ಈ ಒಂದು ದೇವರ ದರ್ಶನ ಮಾಡಿದರೆ, ಈ ದೇವರಿಗೆ ಬೇಡಿಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಲ್ಲ, ಎಸ್ಪೆಷಲಿ ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿರಲಿ ಖಂಡಿತವಾಗ್ಲೂ ತೀರುತ್ತೆ. ಈ ಒಂದು ಈ ಯಾವಾಗ ಹೋಗಬೇಕು, ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ನೀವು ಇದಕ್ಕೆ ಹೋಗೋದಾದರೆ ಸೋಮವಾರದಂದು ಹೋಗಿ ಬನ್ನಿ ಅಥವಾ ಶುಕ್ರವಾರದಂದು ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಕ್ಷೇತ್ರ ಎಲ್ಲಿದೆ ಅಂತ ಹೇಳ್ತೀನಿ. ಇದು ಒಂದು ಕ್ಷೇತ್ರ ಇರೋದು ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲೂಕು, ಹೊಸದುರ್ಗದಿಂದ 10 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಆಲುರಾಮೇಶ್ವರ ಕ್ಷೇತ್ರ ಅಂತ. ಈ ಒಂದು ಕ್ಷೇತ್ರದಲ್ಲಿ ಸಾಕ್ಷಾತ್ ಶ್ರೀರಾಮನೇ ವನವಾಸದ ಸಂದರ್ಭದಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಎರಡನೇದು, ಇಲ್ಲಿ ಹಾಲಿನ ಬಾವಿ ಮತ್ತು ವರವ ಕೊಡುವ ಬಾವಿ ಅಂತಾರೆ, ಕಲ್ಯಾಣಿ ಅಂತಾರೆ. ನೀರಿನಲ್ಲಿ ಸಾಕ್ಷಾತ್ ಕಾಶಿಯ ಗಂಗೆನೇ ನೀರಿನಲ್ಲಿ ಜಲವಾಸಿಯಾಗಿ ನೆಲೆ ನಿಂತಿದ್ದಾಳೆ. ಈ ಒಂದು ದೇವಸ್ಥಾನಕ್ಕೆ ಹೋಗೋದಾದರೆ ಸೋಮವಾರ ಅಥವಾ ಶುಕ್ರವಾರದಂದು ಹೋಗಿ ಅಲ್ಲಿಗೆ ಕೂತ್ಕೊಂಡು ಬೇಡ್ಕೊಳ್ಳಿ. ಆ ಒಂದು ಕಲ್ಯಾಣಿಯಿಂದ ಆ ಒಂದು ಹಾಲಿನ ಬಾವಿ ಅಥವಾ ವರ ಕೊಡುವ ಬಾವಿ ಅಂತಾರೆ, ಅಲ್ಲಿಂದ ನಿಮಗೆ ಏನೇನು ಪ್ರಸಾದ ರೂಪವಾಗಿ ಬರುತ್ತೆ ಅಂದರೆ ಬಿಲ್ವ ಪತ್ರೆ ಬರ್ಬೋದು, ಒಂಬಾಳೆ ಬರುತ್ತೆ, ಬಳೆಗಳು ಬರುತ್ತೆ, ಚಿಗಳಿ ತಂಬಿಟ್ಟು ಬರುತ್ತೆ, ಎಲೆ ಅಡಿಕೆ ಬರುತ್ತೆ, ಬಾಳೆಹಣ್ಣು ಬರುತ್ತೆ, ಬೆಳ್ಳಿ ತೊಟ್ಲುಗಳು ಬರುತ್ತೆ, ಬಂಗಾರದ ನಾಣ್ಯಗಳು ಬರುತ್ತೆ, ದುಡ್ಡಿನ ಕಾಯಿನ್ಸುಗಳು ಬರುತ್ತೆ, ಒಡಕದ ಚಿಪ್ಪುಗಳು, ಆಮೇಲೆ ಒಡಕದ ಬಳೆಗಳು, ಮಣ್ಣು ಕಲ್ಲುಗಳು, ಒಂಬಾಳೆ, ಬಿಲ್ವಪತ್ರೆ,
ಎಷ್ಟೋ ಜನಕ್ಕೆ ಈ ಸರ್ಪದೋಷಗಳಿದ್ದರೆ, ಕಾಳ ಸರ್ಪದೋಷಗಳಿದ್ದರೆ ಹಾವಿನ ಒಂದು ಚಿತ್ರ, ಹಾವು ಆ ಒಂದು ಸರ್ಪ ಆ ಒಂದು ನೀರಿನಲ್ಲಿ ಕಾಣಿಸ್ಕೊಳುತ್ತೆ. ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಈ ಒಂದು ಆಲುರಾಮೇಶ್ವರ ಕ್ಷೇತ್ರ. ಸಾಕ್ಷಾತ್ ಶ್ರೀರಾಮನೇ ವನವಾಸದ ಸಂದರ್ಭದಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಅದಕ್ಕೆ ಪ್ರತಿದಿನ ಅಲ್ಲಿ ಒಂದು ಗೋಮಾತೆ ಹಸು ಬಂದು ಪ್ರತಿದಿನ ಹಾಲಿನ ಅಭಿಷೇಕ ಆ ಶಿವಲಿಂಗಕ್ಕೆ ಮಾಡ್ತಿರುತ್ತೆ. ಅದಕ್ಕೋಸ್ಕರ ಆಲುರಾಮೇಶ್ವರ ಅಂತ ಈ ಒಂದು ಕ್ಷೇತ್ರಕ್ಕೆ ಬಂದಿದೆ. ಇಲ್ಲಿ ಕಲ್ಯಾಣಿ ಇದೆ, ಕಲ್ಯಾಣಿ ಅಂತಾರೆ, ಹಾಲಿನ ಬಾವಿ ಅಂತಾರೆ, ವರವ ಕೊಡುವ ಬಾವಿ ಅಂತಾರೆ. ವಿಸ್ಮಯಗಳು. ನೀವು ಆ ಗಂಗಾ ಮಾತೆ ಮುಂದೆ ಕುತ್ಕೊಂಡು ಬೇಡಿಕೊಂಡ್ರೆ ನೀರಿನಲ್ಲಿ ತೇಲಿ ಬರ್ತವೆ, ನಿಮ್ಮ ಕಣ್ಣು ಮುಂದೆ ನೀವು ನೋಡ್ಬೋದು. ಅಲ್ಲಿ ಏನಾದರೂ ಎಸ್ಪೆಷಲಿ ನಿಮಗೆ ಬಿಲ್ವ ಪತ್ರೆ ಜೊತೆಗೆ ದುಡ್ಡು ಬಂದರೆ ಬೆಳ್ಳಿ ತೊಟ್ಲುಗಳು ಬರುತ್ತೆ. ನೀವು ಕುತ್ಕೊಂಡು ಬೇಡ್ಕೊಂಡಾಗ ಬಿಲ್ವ ಪತ್ರೆ ಜೊತೆಗೆ ಕಾಯಿನ್ಸ್ ಏನಾದರೂ ಬಂತು ಅಂದರೆ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ನಿಮಗೆ ತೀರುತ್ತೆ. ಆ ಬಿಲ್ವಪತ್ರೆ ಕಾಯಿನ್ಸ್ನ ತಗೊಂಬಂದು ನಿಮ್ಮ ದೇವ್ರ ಮನೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ದುಡ್ಡಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ, ಮತ್ತು ಸಾಲಬಾಧೆಗಳು ಖಂಡಿತವಾಗ್ಲೂ ನಿವಾರಣೆ ಆಗೇ ಆಗುತ್ತೆ. ಹೋಗಿ ಬೆಳಗ್ಗೆ ಕ್ಷೇತ್ರಕ್ಕೆ 9-9:30 ಹೋಗಿ, ಬೆಳಿಗ್ಗೆ 9:30 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿರ್ರಿ ಕ್ಷೇತ್ರದಲ್ಲಿ. ಹೋಗಿ ಬನ್ನಿ. ತುಂಬ ಪವರ್ಫುಲ್ ಕ್ಷೇತ್ರ. ವಿಡಿಯೋ ಲೈಕ್ ಮಾಡ್ಕೊಳ್ಳಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.